ಸರ್ ಹೇಳಿ, ಈಗ 17 ಜನರಲ್ಲಿ 13 ಜನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ, ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದೀರಿ, ಏನು ಹೇಳ್ತೀರಿ ಸರ್? ಇವತ್ತಿನ ಈ ಸಂಭ್ರಮಾಚರಣೆಯಲ್ಲಿ ಭಾಗಿಯಾದ ಎಲ್ಲ ಸದಸ್ಯರಿಗೂ, ನಮ್ಮ ಚಂದ್ರಣ್ಣ ಅಭಿಮಾನಿಗಳಿಗೂ, ಅವರ ಸಂಬಂಧಿಕರಿಗೂ, ಚಂದ್ರಣ್ಣನಿಗೂ ಇವತ್ತು ಶುಭ ಕೋರ್ತೀನಿ. ಎಲ್ಲದಕ್ಕೂ ಕಾರಣ ನಮ್ಮ ನೆಚ್ಚಿನ ಶಾಸಕರಾದಂಥ ಸನ್ಮಾನ್ಯ ವಿಶ್ವನಾಥ್ ಸಾಹೇಬ್ರಿಗೆ ಸೇರಬೇಕು. ಅವರ ಆದೇಶದಂತೆ ನಮ್ಮಲ್ಲಿ ಏನು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಹೇಳಿ ಅಧಿಕಾರಕ್ಕೆ ಅಂಟ್ಕೊಂಡೆ ಎಲ್ಲರೂ ಮುಂದೆ ಸಮನಾಗಿ ಎಲ್ಲ ಸದಸ್ಯರು ಒಗ್ಗಟ್ಟಾಗಿ ಈ ಅಧಿಕಾರ ನಡೆಸ್ಕೊಂಡು ಹೋಗಬೇಕು ಅಂತೇಳಿ, ಒಂದು ಏನು ಸ್ಥಾನ ಅಧಿಕಾರ ಶಾಶ್ವತ ಅಲ್ಲ ಅಂತೇಳಿ ಎಲ್ಲರೂ ತಮ್ಮ ತಮ್ಮ ಸ್ವಂತ ಇಚ್ಛೆಯಿಂದ ಅವರು ರಾಜೀನಾಮೆ ಕೊಟ್ಟು ಈಗ ಮುಂದಿನ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಂಗಾಗಿ ಎಲ್ಲರಿಗೂ ಅಧಿಕಾರ ಏನು ಯಾರಿಗೂ ಶಾಶ್ವತ ಅಲ್ಲ ಅಂತ ನಮ್ಮ ಪಂಚಾಯಿತಿ ತೋರಿಸ್ಕೊಟ್ಟಿದೆ. ಈಗ 5 ವರ್ಷ ಮೊದಲನೇ ಬಾರಿ ಗೆದ್ರಿ, ಮೊದಲನೇ ಬಾರಿನೇ ಅಧ್ಯಕ್ಷರಾದ್ರಿ, ಸಾಕಷ್ಟು ಅವಕಾಶಗಳು ಕೂಡ ಬಂತು. 5 ವರ್ಷ ನಿಮ್ಮನ್ನು ಜನರು ಅಧಿಕಾರ ಕೊಟ್ಟಿದ್ದಾರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿಕಾರ ಕೂಡ ಮುಕ್ತಾಯ ಆಗುತ್ತೆ. 5 ವರ್ಷ ಅಧಿಕಾರ ಕೊಟ್ಟ ಜನರಿಗೆ ನ್ಯಾಯ ಕೊಟ್ಟಿದ್ದೀನಿ ಅಂತ ನಿಮಗನ್ಸುತ್ತಾ? ನಾನು ಸದಸ್ಯನಾಗಿ ಆಯ್ಕೆಯಾದ ಇಲ್ಲಿವರೆಗೂ ನಮ್ಮ ಶಾಸಕರ ಆಶೀರ್ವಾದದಿಂದ, ಅನುಗ್ರಹದಿಂದ ಸಾಕಷ್ಟು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸರ್ವತೋಮುಖ ಅಭಿವೃದ್ಧಿ ಮಾಡಿದ್ದೀವಿ. ಮೂಲಭೂತ ಸೌಕರ್ಯದಿಂದ ಇರ್ಬೋದು, ರಸ್ತೆಯಿಂದ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ನಮಗೆ ನಮ್ಮ ಶಾಸಕರ ಅನುದಾನ ಕೊಟ್ಟು ನಮ್ಮ ಉನ್ನತ ಮಟ್ಟದಲ್ಲಿ ನಮ್ಮ ಪಂಚಾಯಿತಿಲಿ ನನಗಂತೂ ಮನಸ್ತೃಪ್ತಿಯಾಗಿ ಹೇಳ್ತೀನಿ, ನಾವು ಏನು ಸದಸ್ಯತ್ವ ನಮಗೆ ಕೊಟ್ಟರು ಜನ, ಅವ್ರ ಆಸೆ ಯಾವತ್ತೂ ನಿರಾಸೆ ಮಾಡಿಲ್ಲ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಶಾಸಕರ ಸಹಕಾರದಿಂದ ನಾವು ಮಾಡಿದ್ದೀವಿ. ತಿಂಗಳಿಗೊಬ್ಬರು ಅಧ್ಯಕ್ಷರಾದರೆ ಅಭಿವೃದ್ಧಿ ಏನಾಗುತ್ತೆ ಬದನೆಕಾಯಿ ಅಂತ ಒಂದಷ್ಟು ಜನ ಮಾತಾಡ್ತಾರೆ. ಈಗ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅನುದಾನ ಅನ್ನೋದು ಕಡಿಮೆನೇ. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನು ಸಂಪನ್ಮೂಲ ಇದೆಯಲ್ಲ, ಸಂಪನ್ಮೂಲ ಕ್ರೋಢೀಕರಣ ಇಲ್ಲ. ಹಾಗಾಗಿ ಅಧ್ಯಕ್ಷರು ಕೂತ್ಕೊಂಡು ನಾವು ಕೆಲಸ ಮಾಡೋದು ಕಡಿಮೆನೇ. ಬಟ್ ನಮ್ಮ ಶಾಸಕರ ಅನತಿಯಂತೆ ನಮಗೇನದೆ ಅನುದಾನ, ಶಾಸಕರ ಅನುದಾನನೇ ನಮ್ಮ ಪಂಚಾಯಿತಿಗೆ. ನಮ್ಮ ಪಂಚಾಯಿತಿಯಿಂದ ಯಾವುದೇ ಅನುದಾನ ಇಲ್ಲ. ಅಧ್ಯಕ್ಷರು ಏನು ಕೆಲಸ ಮಾಡಬೇಕು ಎಲ್ಲ ಸದಸ್ಯರು ಸೇರಿ ಅಧ್ಯಕ್ಷರು ತಲೆ ಮೇಲೆ ಆಗ್ತಾ ಎಲ್ಲರೂ ಸರ್ವತೋಮುಖವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ನಾವು ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ. 5 ವರ್ಷದ ತೃಪ್ತಿ ತಂದಿದೆ ನಿಮಗೆ? ಖಂಡಿತವಾಗೂ ನಮಗೆ ತೃಪ್ತಿ ತಂದಿದೆ. ಈ ಹಂಚಿಕೆ ಅನ್ನೋ ವಿಷಯ ಬಂದಾಗ ಸಾಕಷ್ಟು ಒಂದು ಇತಿಹಾಸ ನಿರ್ಮಾಣ ಆಗಿತ್ತು. ಇಲ್ಲಿ ಹಂಚಿಕೆ ವಿಚಾರದಲ್ಲಿ ನಮ್ಮಲ್ಲಿ ಗೊಂದಲ ಇಲ್ಲ. ನಾವೇ ಎಲ್ಲ ಸದಸ್ಯರು ಕೂತ್ಕೊತೀವಿ, ಏನು ಒಬ್ಬರಿಗೆ ಚಂದ್ರಶೇಖರ್ ಮಾಡಬೇಕು ಅಂದ್ವಿ, ಆಯಿತು ಮಾಡೋಣ ಅಂತ ಎಲ್ಲರೂ ಒಪ್ಕೊಂಡ್ರು. ಹಾಗೆ ಚಂದ್ರಶೇಖರ್ ನಾವು ಮಾಡಿದ್ದೀವಿ. ಯಾವುದೇ ವಿಚಾರದಲ್ಲಿ ಹಂಚಿಕೆ ವಿಚಾರದಲ್ಲಿ ಇಲ್ಲಿವರೆಗೂ ಗೊಂದಲ ಆಗೇ ಇಲ್ಲ. ಯಾವುದೋ ಪೈಪೋಟಿ ಅನ್ನೋದು ಇಲ್ಲವೇ ಇಲ್ಲ ನಮ್ಮಲ್ಲಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನಕ್ಕೆ ಅಧಿಕಾರ ಕೊಡ್ತೀವಿ? ಅದೇನು ಇಲ್ಲ, ಮುಂದೆ ನೋಡೋಣ. ನಮ್ಮ ಶಾಸಕರ ಮಾರ್ಗದರ್ಶನದಲ್ಲಿ ಏನಾಗ್ತದೆ ಅದು ಮುಂದೆ ನೋಡೋಣ.